ನಲ್ಲಿ ನಿಗೂಢವಾಗಿ ಸ್ಫೋಟವಾಗಿದೆ. ಅದೇ ಕೇಸ್ಗೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಸಿಲಿಂಡರ್ ಸೋರಿಕೆಯಿಂದ ಸ್ಫೋಟ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಸೋರಿಕೆಯಿಂದ ಆಗಿರುವಂತಹ ಸ್ಫೋಟ ಅನ್ನೋದು ಕಂಡು ಬರ್ತಾ ಇದೆ. ಮೊದಲನೇ ಮಹಡಿಯಲ್ಲಿ ಸ್ಫೋಟ ಆಗಿದೆ. ಆ ಮನೆಯಲ್ಲಿದ್ದಂತಹ ಸಿಲಿಂಡರ್ ಪರಿಶೀಲನೆ ಮಾಡ್ತಾ ಇದ್ದೇವೆ. ರಮೇಶ್ ಬಾನೋತ್ ನೀಡಿರುವಂತಹ ಸ್ಟೇಟ್ಮೆಂಟ್, ಅಕ್ಕಪಕ್ಕದ ಮನೆಯಲ್ಲಿನ ಸಿಲಿಂಡರ್ಗಳನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಸೋರಿಕೆಯಿಂದ ಸ್ಫೋಟ ಆಗಿರೋದನ್ನು ಗೊತ್ತಾಗಿದೆ. ಈಗ ತಾವು ನೋಡಿದ್ರಲ್ಲ, ಫಸ್ಟ್ ಫ್ಲೋರ್ ಅಲ್ಲಿ ಎಲ್ಲಿ ಬ್ಲಾಸ್ಟ್ ಆಗಿ ಮನೆ ಬಿದ್ದೋಗಿದೆಯೋ ಮೇನ್ ಸೆಂಟರ್, ಅಲ್ಲೆಲ್ಲ ಮೇಲೆ ಇರುವ ಡೆಬ್ರೀಸ್ ಎಲ್ಲ ತೆಗೆದಿದ್ದಾರೆ. ನಮ್ಮ SDRF ಮತ್ತೆ ಫೈರ್ ಅವರು ಎಲ್ಲ ತೆಗೆದು ಅದಕ್ಕೆಲ್ಲಗಡೆ ಎಲ್ಲ ಚೆಕ್ ಮಾಡಿದ್ದಾರೆ. ಏನಾದರೂ ಎಕ್ಸ್ಪ್ಲೋಸಿವ್ಸ್ ಏನಾಗಿದೆಯಾ, ಏನಾದರೂ ಆ ರೀತಿಯ ಏನಾದರೂ ಸಿಗುತ್ತೆ ಅಂತ ಆ ರೀತಿಯಲ್ಲಿ ಎಲ್ಲ ಚೆಕ್ ಮಾಡಿದ್ದಾರೆ. ಫಿಸಿಕಲಿ ಚೆಕ್ ಮಾಡಿದ್ದಾರೆ, ಮತ್ತೆ ಟೆಕ್ನಿಕಲಿ ಚೆಕ್ ಮಾಡಿದ್ದಾರೆ. ಮತ್ತೆ ನಮ್ಮ ಡಾಗ್ ಸ್ಕ್ವಾಡ್ ಬಂದು ವೆರಿಫೈ ಮಾಡಿದಾಗ ಏನು ಸಿಗಲಿಲ್ಲ. ಬಟ್ ಏನಂದ್ರೆ ಸ್ವಲ್ಪ ಈ ಪಿಲ್ಲೋಗಳು, ಬಟ್ಟೆಗಳು, ಆ ಹೀಟ್ ಇಂದ ಸ್ವಲ್ಪ ಶ್ರಿಂಕ್ ಆಗಿದ್ದು ಅದೆಲ್ಲ ಸಿಕ್ಕಿದ್ದೇವೆ. ಸೊ ಈಗೇನಾದ್ರೆ ನೋಡಕ್ಕೆ ಅದು ಗ್ಯಾಸ್ ಲೀಕ್ ಆಗಿದ್ದಂತಾನೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಸೊ ಬಟ್ ಅದೇನು ಕಂಟಿನ್ಯೂ ಅಂದ್ರೆ ಈಗ ಯಾಕಂದ್ರೆ ಸುತ್ತಮುತ್ತ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ. ಅದು ಅವ್ರ ಮನೆಯಲ್ಲಿ ಒಂದು 12.5 kg ಗ್ಯಾಸ್ ಸಿಲಿಂಡರ್ ಒಂದು ಇದ್ದು ಅಂತ ಹೇಳ್ತಾರೆ. ಸೊ ಅದು ಎಲ್ಲಿ ಹೋಗಿದೆ ಅದನ್ನು ವೆರಿಫೈ ಮಾಡ್ತಾ ಇದ್ವಿ. ಅದು ಯಾವಾಗ ತಂದ್ರು, ಯಾರು ಸಪ್ಲೈ ಮಾಡೋದೆಲ್ಲ ವೆರಿಫೈ ಮಾಡಿ ಈಗ ನಮ್ಮ ಬೇರೆ ಏಜೆನ್ಸೀಸ್ ಯಾರ್ಯಾರು ಕೆಲಸ ಮಾಡಿದ್ರು ಅವ್ರದ್ದು ಒಪಿನಿಯನ್ ಎಲ್ಲ ತಗೊಂಡು ನಾವು ಫೈನಲ್ ಕನ್ಕ್ಲೂಷನ್ ಕೊಡ್ತೀವಿ. ನಲ್ಲಿ ನಿಗೂಢವಾಗಿ ಸ್ಫೋಟವಾಗಿದೆ. ಅದೇ ಕೇಸ್ಗೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಸಿಲಿಂಡರ್ ಸೋರಿಕೆಯಿಂದ ಸ್ಫೋಟ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಸೋರಿಕೆಯಿಂದ ಆಗಿರುವಂತಹ ಸ್ಫೋಟ ಅನ್ನೋದು ಕಂಡು ಬರ್ತಾ ಇದೆ. ಮೊದಲನೇ ಮಹಡಿಯಲ್ಲಿ ಸ್ಫೋಟ ಆಗಿದೆ. ಆ ಮನೆಯಲ್ಲಿದ್ದಂತಹ ಸಿಲಿಂಡರ್ ಪರಿಶೀಲನೆ ಮಾಡ್ತಾ ಇದ್ದೇವೆ. ರಮೇಶ್ ಬಾನೋತ್ ನೀಡಿರುವಂತಹ ಸ್ಟೇಟ್ಮೆಂಟ್, ಅಕ್ಕಪಕ್ಕದ ಮನೆಯಲ್ಲಿನ ಸಿಲಿಂಡರ್ಗಳನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಸೋರಿಕೆಯಿಂದ ಸ್ಫೋಟ ಆಗಿರೋದನ್ನು ಗೊತ್ತಾಗಿದೆ. ಈಗ ತಾವು ನೋಡಿದ್ರಲ್ಲ, ಫಸ್ಟ್ ಫ್ಲೋರ್ ಅಲ್ಲಿ ಎಲ್ಲಿ ಬ್ಲಾಸ್ಟ್ ಆಗಿ ಮನೆ ಬಿದ್ದೋಗಿದೆಯೋ ಮೇನ್ ಸೆಂಟರ್, ಅಲ್ಲೆಲ್ಲ ಮೇಲೆ ಇರುವ ಡೆಬ್ರೀಸ್ ಎಲ್ಲ ತೆಗೆದಿದ್ದಾರೆ. ನಮ್ಮ SDRF ಮತ್ತೆ ಫೈರ್ ಅವರು ಎಲ್ಲ ತೆಗೆದು ಅದಕ್ಕೆಲ್ಲಗಡೆ ಎಲ್ಲ ಚೆಕ್ ಮಾಡಿದ್ದಾರೆ. ಏನಾದರೂ ಎಕ್ಸ್ಪ್ಲೋಸಿವ್ಸ್ ಏನಾಗಿದೆಯಾ, ಏನಾದರೂ ಆ ರೀತಿಯ ಏನಾದರೂ ಸಿಗುತ್ತೆ ಅಂತ ಆ ರೀತಿಯಲ್ಲಿ ಎಲ್ಲ ಚೆಕ್ ಮಾಡಿದ್ದಾರೆ. ಫಿಸಿಕಲಿ ಚೆಕ್ ಮಾಡಿದ್ದಾರೆ, ಮತ್ತೆ ಟೆಕ್ನಿಕಲಿ ಚೆಕ್ ಮಾಡಿದ್ದಾರೆ. ಮತ್ತೆ ನಮ್ಮ ಡಾಗ್ ಸ್ಕ್ವಾಡ್ ಬಂದು ವೆರಿಫೈ ಮಾಡಿದಾಗ ಏನು ಸಿಗಲಿಲ್ಲ. ಬಟ್ ಏನಂದ್ರೆ ಸ್ವಲ್ಪ ಈ ಪಿಲ್ಲೋಗಳು, ಬಟ್ಟೆಗಳು, ಆ ಹೀಟ್ ಇಂದ ಸ್ವಲ್ಪ ಶ್ರಿಂಕ್ ಆಗಿದ್ದು ಅದೆಲ್ಲ ಸಿಕ್ಕಿದ್ದೇವೆ. ಸೊ ಈಗೇನಾದ್ರೆ ನೋಡಕ್ಕೆ ಅದು ಗ್ಯಾಸ್ ಲೀಕ್ ಆಗಿದ್ದಂತಾನೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಸೊ ಬಟ್ ಅದೇನು ಕಂಟಿನ್ಯೂ ಅಂದ್ರೆ ಈಗ ಯಾಕಂದ್ರೆ ಸುತ್ತಮುತ್ತ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ. ಅದು ಅವ್ರ ಮನೆಯಲ್ಲಿ ಒಂದು 12.5 kg ಗ್ಯಾಸ್ ಸಿಲಿಂಡರ್ ಒಂದು ಇದ್ದು ಅಂತ ಹೇಳ್ತಾರೆ. ಸೊ ಅದು ಎಲ್ಲಿ ಹೋಗಿದೆ ಅದನ್ನು ವೆರಿಫೈ ಮಾಡ್ತಾ ಇದ್ವಿ. ಅದು ಯಾವಾಗ ತಂದ್ರು, ಯಾರು ಸಪ್ಲೈ ಮಾಡೋದೆಲ್ಲ ವೆರಿಫೈ ಮಾಡಿ ಈಗ ನಮ್ಮ ಬೇರೆ ಏಜೆನ್ಸೀಸ್ ಯಾರ್ಯಾರು ಕೆಲಸ ಮಾಡಿದ್ರು ಅವ್ರದ್ದು ಒಪಿನಿಯನ್ ಎಲ್ಲ ತಗೊಂಡು ನಾವು ಫೈನಲ್ ಕನ್ಕ್ಲೂಷನ್ ಕೊಡ್ತೀವಿ. ನಲ್ಲಿ ನಿಗೂಢವಾಗಿ ಸ್ಫೋಟವಾಗಿದೆ. ಅದೇ ಕೇಸ್ಗೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಸಿಲಿಂಡರ್ ಸೋರಿಕೆಯಿಂದ ಸ್ಫೋಟ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಸೋರಿಕೆಯಿಂದ ಆಗಿರುವಂತಹ ಸ್ಫೋಟ ಅನ್ನೋದು ಕಂಡು ಬರ್ತಾ ಇದೆ. ಮೊದಲನೇ ಮಹಡಿಯಲ್ಲಿ ಸ್ಫೋಟ ಆಗಿದೆ. ಆ ಮನೆಯಲ್ಲಿದ್ದಂತಹ ಸಿಲಿಂಡರ್ ಪರಿಶೀಲನೆ ಮಾಡ್ತಾ ಇದ್ದೇವೆ. ರಮೇಶ್ ಬಾನೋತ್ ನೀಡಿರುವಂತಹ ಸ್ಟೇಟ್ಮೆಂಟ್, ಅಕ್ಕಪಕ್ಕದ ಮನೆಯಲ್ಲಿನ ಸಿಲಿಂಡರ್ಗಳನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಸೋರಿಕೆಯಿಂದ ಸ್ಫೋಟ ಆಗಿರೋದನ್ನು ಗೊತ್ತಾಗಿದೆ.
ಈಗ ತಾವು ನೋಡಿದ್ರಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಎಲ್ಲಿ ಬ್ಲಾಸ್ಟ್ ಆಗಿ ಮನೆ ಬಿದ್ದೋಗಿದೆಯೋ ಮೇನ್ ಸೆಂಟರ್ ಅಲ್ಲೆಲ್ಲ ಮೇಲೆ ಇರುವ ಡೆಬ್ರೀಸ್ ಎಲ್ಲ ತೆಗೆದಿದ್ದಾರೆ. ನಮ್ಮ SDRF ಮತ್ತೆ ಫೈರ್ ಅವರು ಎಲ್ಲ ತೆಗೆದು ಅದಕ್ಕೆಲ್ಲಗಡೆ ಎಲ್ಲ ಚೆಕ್ ಮಾಡಿದ್ದಾರೆ. ಏನಾದರೂ ಎಕ್ಸ್ಕ್ಲೂಸಿವ್ಸ್ ಏನಾಗಿದೆ ಇದೆಯಾ, ಏನಾದರೂ ಆ ರೀತಿಯಲ್ಲಿ ಏನಾದರೂ ಸಿಗುತ್ತೆ ಅಂತ ಆ ರೀತಿಯಲ್ಲಿ ಎಲ್ಲ ಚೆಕ್ ಮಾಡಿದ್ದಾರೆ. ಫಿಸಿಕಲಿ ಚೆಕ್ ಮಾಡಿದ್ದಾರೆ, ಮತ್ತೆ ಟೆಕ್ನಿಕಲಿ ಚೆಕ್ ಮಾಡಿದ್ದಾರೆ, ಮತ್ತೆ ನಮ್ಮ ಡಾಗ್ ಸ್ಕ್ವಾಡ್ ಬಂದು ವೆರಿಫೈ ಮಾಡಿದಾಗ ಏನು ಸಿಗಲಿಲ್ಲ. ಬಟ್ ಏನಂದ್ರೆ ಸ್ವಲ್ಪ ಈ ಪಿಲ್ಲೋಗಳು, ಬಟ್ಟೆಗಳು, ಆ ಹೀಟ್ ಇಂದ ಸ್ವಲ್ಪ ಶ್ರಿಂಕ್ ಆಗಿದೆ, ಅದೆಲ್ಲ ಸಿಕ್ಕಿದ್ದೇವೆ. ಸೊ ಈಗೇನಾದ್ರೆ ನೋಡಕ್ಕೆ ಅದು ಗ್ಯಾಸ್ ಲೀಕ್ ಆಗಿದ್ದಂತಾನೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಸೊ ಬಟ್ ಅದೇನು ಕಂಟಿನ್ಯೂ ಅಂದ್ರೆ ಈಗ ಯಾಕಂದ್ರೆ ಆ ಸುತ್ತಮುತ್ತ ಎಲ್ಲ ಅಬ್ಸರ್ವ್ ಮಾಡ್ತಾ ಇದೀವಿ. ಅದು ಅವ್ರ ಮನೆಯಲ್ಲಿ ಒಂದು 12.5 kg ಗ್ಯಾಸ್ ಸಿಲಿಂಡರ್ ಒಂದು ಇದ್ದು ಅಂತ ಹೇಳ್ತಾರೆ. ಸೊ ಅದು ಎಲ್ಲಿ ಹೋಗಿದೆ ಅದನ್ನು ವೆರಿಫೈ ಮಾಡ್ತಾ ಇದ್ವಿ. ಅದು ಯಾವಾಗ ತಂದ್ರು, ಯಾರು ಸಪ್ಲೈ ಮಾಡೋದೆಲ್ಲ ವೆರಿಫೈ ಮಾಡಿ ಈಗ ನಮ್ಮ ಏಜೆನ್ಸಿ ಬೇರೆ ಏಜೆನ್ಸೀಸ್ ಯಾರ್ಯಾರು ಕೆಲಸ ಮಾಡಿದ್ರು ಅವ್ರದ್ದು ಒಪಿನಿಯನ್ ಎಲ್ಲ ತಗೊಂಡು ನಾವು ಫೈನಲ್ ಕನ್ಕ್ಲೂಷನ್ ಕೊಡ್ತೀವಿ. ಇದು ಪೂರ್ತಿ ಈಗ ಕ್ಲಿಯರ್ ಮಾಡ್ತಾ ಇದ್ದಾರೆ ನಮ್ಮ ಟೀಮ್ ಅವರು. ಸ್ಥಳ ಪರಿಶೀಲನೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ವಿಲ್ಸನ್ ಗಾರ್ಡನ್ನಲ್ಲಿ ನಿಗೂಢ ಸ್ಫೋಟದ ಬೆನ್ನಲ್ಲೇ ಗಾರ್ಡನ್ನಲ್ಲಿ ನಿಗೂಢವಾಗಿ ಸ್ಫೋಟವಾಗಿದೆ. ಅದೇ ಕೇಸ್ಗೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಸಿಲಿಂಡರ್ ಸೋರಿಕೆಯಿಂದ ಸ್ಫೋಟ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಸೋರಿಕೆಯಿಂದ ಆಗಿರುವಂತಹ ಸ್ಫೋಟ ಅನ್ನೋದು ಕಂಡು ಬರ್ತಾ ಇದೆ. ಮೊದಲನೇ ಮಹಡಿಯಲ್ಲಿ ಸ್ಫೋಟ ಆಗಿದೆ. ಆ ಮನೆಯಲ್ಲಿದ್ದಂತಹ ಸಿಲಿಂಡರ್ ಪರಿಶೀಲನೆ ಮಾಡ್ತಾ ಇದ್ದೇವೆ. ರಮೇಶ್ ಬಾನೋತ್ ನೀಡಿರುವಂತಹ ಸ್ಟೇಟ್ಮೆಂಟ್, ಅಕ್ಕಪಕ್ಕದ ಮನೆಯಲ್ಲಿನ ಸಿಲಿಂಡರ್ಗಳನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಇದು ಸಿಲಿಂಡರ್ ಸೋರಿಕೆಯಿಂದ ಸ್ಫೋಟ ಆಗಿರೋದನ್ನೋದು ಗೊತ್ತಾಗಿದೆ. ಈಗ ತಾವು ನೋಡಿದ್ರಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಎಲ್ಲಿ ಬ್ಲಾಸ್ಟ್ ಆಗಿ ಮನೆ ಬಿದ್ದೋಗಿದೆಯೋ ಮೇನ್ ಸೆಂಟರ್ ಅಲ್ಲೆಲ್ಲ ಮೇಲೆ ಇರುವ ಡೆಬ್ರೀಸ್ ಎಲ್ಲ ತೆಗೆದಿದ್ದಾರೆ. ನಮ್ಮ SDRF ಮತ್ತೆ ಫೈರ್ ಅವರು ಎಲ್ಲ ತೆಗೆದು ಅದಕ್ಕೆಲ್ಲಗಡೆ ಎಲ್ಲ ಚೆಕ್ ಮಾಡಿದ್ದಾರೆ. ಏನಾದರೂ ಎಕ್ಸ್ಕ್ಲೂಸಿವ್ಸ್ ಏನಾಗಿದೆ ಇದೆಯಾ, ಏನಾದರೂ ಆ ರೀತಿಯಲ್ಲಿ ಏನಾದರೂ ಸಿಗುತ್ತೆ ಅಂತ ಆ ರೀತಿಯಲ್ಲಿ ಎಲ್ಲ ಚೆಕ್ ಮಾಡಿದ್ದಾರೆ. ಫಿಸಿಕಲಿ ಚೆಕ್ ಮಾಡಿದ್ದಾರೆ, ಮತ್ತೆ ಟೆಕ್ನಿಕಲಿ ಚೆಕ್ ಮಾಡಿದ್ದಾರೆ, ಮತ್ತೆ ನಮ್ಮ ಡಾಗ್ ಸ್ಕ್ವಾಡ್ ಬಂದು ವೆರಿಫೈ ಮಾಡಿದಾಗ ಏನು ಸಿಗಲಿಲ್ಲ. ಬಟ್ ಏನಂದ್ರೆ ಸ್ವಲ್ಪ ಈ ಪಿಲ್ಲೋಗಳು, ಬಟ್ಟೆಗಳು, ಆ ಹೀಟ್ ಇಂದ ಸ್ವಲ್ಪ ಶ್ರಿಂಕ್ ಆಗಿದೆ, ಅದೆಲ್ಲ ಸಿಕ್ಕಿದ್ದೇವೆ. ಸೊ ಈಗೇನಾದ್ರೆ ನೋಡಕ್ಕೆ ಅದು ಗ್ಯಾಸ್ ಲೀಕ್ ಆಗಿದ್ದಂತಾನೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಸೊ ಬಟ್ ಅದೇನು ಕಂಟಿನ್ಯೂ ಅಂದ್ರೆ ಈಗ ಯಾಕಂದ್ರೆ ಆ ಸುತ್ತಮುತ್ತ ಎಲ್ಲ ಅಬ್ಸರ್ವ್ ಮಾಡ್ತಾ ಇದೀವಿ. ಅದು ಅವ್ರ ಮನೆಯಲ್ಲಿ ಒಂದು 12.5 kg ಗ್ಯಾಸ್ ಸಿಲಿಂಡರ್ ಒಂದು ಇದ್ದು ಅಂತ ಹೇಳ್ತಾರೆ. ಸೊ ಅದು ಎಲ್ಲಿ ಹೋಗಿದೆ ಅದನ್ನು ವೆರಿಫೈ ಮಾಡ್ತಾ ಇದ್ವಿ. ಅದು ಯಾವಾಗ ತಂದ್ರು, ಯಾರು ಸಪ್ಲೈ ಮಾಡೋದೆಲ್ಲ ವೆರಿಫೈ ಮಾಡಿ ಈಗ ನಮ್ಮ ಏಜೆನ್ಸಿ ಬೇರೆ ಏಜೆನ್ಸೀಸ್ ಯಾರ್ಯಾರು ಕೆಲಸ ಮಾಡಿದ್ರು ಅವ್ರದ್ದು ಒಪಿನಿಯನ್ ಎಲ್ಲ ತಗೊಂಡು ನಾವು ಫೈನಲ್ ಕನ್ಕ್ಲೂಷನ್ ಕೊಡ್ತೀವಿ.